ರಾಜಕಾರಣದಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದವರು ಅವರು ಅವರ ಅಭಿಮಾನಿಗಳು ಕಾಂಗ್ರೆಸ್ ಮಾಡದೆ ಯಾರು ಮಾಡ್ತಾರೆ? ನೂರು ಕಾಂಗ್ರೆಸ್. ದರ್ಶನ್ ಬಂದಿರೋದ್ರಿಂದ ಸುಮಲತಾ ಅವ್ರ ಬೆಂಬಲರು ಕೂಡ ತಮ್ಮ ಕಾಂಗ್ರೆಸ್ಗೆ ಸುಮಲತಾ ಅವರು ಏನ್ ಹೇಳಿದ್ದಾರೆ ಏನ್ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದು ನಿಮಗೂ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಬಾಯಿ ಬಿಟ್ಟು ಹೇಳಿ ಪಾಪ ಅವರನ್ನು ಯಾವತ್ತೂ ಈ ಕಡೆ ಸಿಕ್ಸ್ತಕ್ಕಂಥ ಕೆಲಸ ಯಾವತ್ತೂ ಮಾಡಿಲ್ಲ, ಇವತ್ತು ಮಾಡಲ್ಲ. ಸೊ ನಿಮಗೆ ಅರ್ಥ ಆಗುತ್ತೆ. ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಷ್ಟೇನೆ. ಸೊ ಅಂಬರೀಷ್ ಅಭಿಮಾನಿಗಳು 100ಕ್ಕೆ 100 ನಮ್ಮ ಪರವಾಗಿದೆ. ಅವರು ಮಾತಾಡ್ತಾರೆ ಸರ್, 2019 ಚುನಾವಣೆಯಲ್ಲಿ ಚಲುವಣ ಬೆನ್ನಿಗೆ ಸಹಾಯ ಮಾಡಿದ್ರು ಅಂತ ಹೇಳಿ. ಹಾಗಿದ್ರೆ 2019 ಚುನಾವಣೆಯಲ್ಲಿ ಸುಮಲತಾ ಅವರು ಪರವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರೆಲ್ಲ ಮಾಡಿದಾಗೆ ನಾವು ಇಂಡೈರೆಕ್ಟ್ ಆಗಿದ್ದು. ನಾವು ಸೈಲೆಂಟ್ ಆಗಿದ್ರೆ ಅದರ ಅರ್ಥ ಏನೋ ನಾವು ಚುನಾವಣೆ ಹೋಗಲ್ಲ ಅಂತ ಹೇಳಿದ್ದು. ನಾವು ಅವತ್ತು ಕಾಂಗ್ರೆಸ್ ಮತ್ತು ಜನತಾದಳದ ಮಿತ್ರ ಪಕ್ಷಕ್ಕೆ ಮಾಡಿರ್ಲಿಲ್ಲ, ವೇದಿಕೆ ಹತ್ತಿರ್ಲಿಲ್ಲ, ಇವಾಗ ಹತ್ತಿರಲಿಲ್ಲ. ಜನಕ್ಕೆ ನಮ್ಮ ಕಾರ್ಯಕರ್ತರಿಗೆ ನಿಮ್ಗೆ ಯಾವುದು ಸರಿ ಅನಿಸಿಲ್ಲ ಆ ನಿರ್ಧಾರ ತಗಲಿ ಅಂತ ಹೇಳಿದ್ದು. ಅದು ಇಂಡೈರೆಕ್ಟ್ ಆಗಿ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರು. ನೀವೇ ಎಲ್ಲ ಅರ್ಥ ಮಾಡ್ಕೊಳ್ಳಿ. ಈ ಜಿಲ್ಲೆ ಜನ ಒಂದು ಅವಕಾಶ ಕೊಟ್ಬಿಟ್ರೆ ನಾಳೆ ಹೆಂಡತಿಗೂ ಒಂದು ಸೀಟ್ ಕೊಡಿ, ನನ್ನ ಮಗನಿಗೂ ಒಂದು ಸೀಟ್ ಕೊಡಿ ಅಂತಾರೆ. ಇವತ್ತು ಸಾತ್ತೂರು ಆಯ್ತು, ಕನಕಪುರ ಆಯ್ತು, ಅದಾದ್ಮೇಲೆ ಚಿಕ್ಕಬಳ್ಳಾಪುರ ಆಯ್ತು, ರಾಮನಗರ ಆಯ್ತು, ಚನ್ನಪಟ್ಟಣ ಆಯ್ತು, ಮಧುಗಿರಿ ಆಯ್ತು, ಈಗ ನಾಯಿಲ್ಲ. ಅಂದ್ರೆ ಇವತ್ತು ರಾಹುಲ್ ಗಾಂಧಿ ಅಲ್ಲೋಗಿಲ್ವಾ, ಸಿದ್ದರಾಮಯ್ಯ ಇಟ್ಕೋಗಿಲ್ವಾ ಅಂತ ನಾವು ಹೋಗ್ಬೇಡ ಅಂತಲ್ಲ. ಯಾವ್ದಾದ್ರು ಒಬ್ಬ ರಾಜ್ಯದ ಲೀಡ್ರು ಆಕಸ್ಮಿಕವಾಗಿ ಯಾವ್ದಾದ್ರು ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿಸುತ್ತೆ. ಬೆಳಿಗ್ಗೆ ಇದ್ರೆ ಅದೇ ಕೆಲಸ ಅಲ್ಲ. ಆಮೇಲೆ ಆಯ್ತು ಅದೆಲ್ಲ ನಿಂತ್ಕೊಳ್ತಾರೆ ಅಂತ ಇಟ್ಕೊಳ್ಳಿ, ನಿಂತ್ಕೊಳ್ಳಕ್ಕೆ ಅವ್ರ ಕೊಡುಗೆಗಳು ಇರಬೇಕು ಈ ಜಿಲ್ಲೆನಲ್ಲಿ. ಸೊ ಕಳೆದ 3 ಬಾರಿ ಮುಖ್ಯಮಂತ್ರಿ ಆದಾಗ ಯಾವ್ದಾದ್ರು ಒಂದು ನಿಖರವಾದಂತ ಇಂಥ ಒಂದು ಇವತ್ತು ನಾವು ಶುಗರ್ ಫ್ಯಾಕ್ಟ್ರಿ ಮಾಡ್ತಿದ್ದೇವೆ, ಸೊ ಕೃಷಿ ವಿಶ್ವವಿದ್ಯಾನಿಲಯ ಮಾಡ್ತಿದ್ದೇವೆ. ಸೊ ಆ ಥರದ್ದು ಯಾವ್ದಾದ್ರು ಒಂದು 3 ಬಾರಿ ಮುಖ್ಯಮಂತ್ರಿ ಇದ್ದಾಗ ಒಂದನ್ನ ಇಂಥದ್ದು ಮಾಡಿದೀವಿ ಅಂತ ಹೇಳಲಿಕ್ಕಾಗ. ಮತ್ತು ಅವರಂತ ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸೊ ಇವತ್ತು ಕುಮಾರಸ್ವಾಮಿ ಅವರು ಮೊನ್ನೆ ಕಾವೇರಿ ಇಶ್ಯೂನ ಲೋಕಸಭಾ ಸದಸ್ಯರಾಗೋಸ್ಕರ ಓಟ್ ಕೊಡಿದ್ದಾರೆ. ಹಿಂದೆ ಲೋಕಸಭಾ ಸದಸ್ಯರಾಗಿ 2 ಸಲ ಗೆದ್ದಿದ್ರಲ್ಲ. 2009 ಗೆದ್ದಿದ್ರು, 1996 ಗೆದ್ದಿದ್ರು. ತಂದೆ ಪ್ರಧಾನಿಯಾದಾಗ ಲೋಕಸಭಾ ಸದಸ್ಯರಾಗಿದ್ರು. ಏನ್ ಮಾಡ್ತಿದ್ರು? ಅವತ್ತು ಮಂಡ್ಯ ಇರಲಿಲ್ಲ ಅವರಿಗೆ. ಇವರು ಮುಖ್ಯಮಂತ್ರಿ ಆದಾಗ ಮಂಡ್ಯ ಇರಲಿಲ್ವ? ಈಗ ಎಲ್ಲ ಟ್ರಿಬ್ಯುನಲ್ ಕೇಸ್ ಆಗಿ, ಕಾನ್ಸ್ಟಿಟ್ಯೂಷನ್ ನಾಡಿನಲ್ಲಿ ಕಮಿಟಿ ಫಾರಮ್ ಆಗಿ, ಮಾನಿಟರಿಂಗ್ ಕಮಿಟಿ ಆಗಿ ನೀರಲ್ಲಿ ಬಿಡುವಂತ ಹಂತದಲ್ಲಿ ಇವತ್ತು ಹೋಗಿ ವಾಪಸ್ ಓಪನ್ ಮಾಡ್ತೀವಿ ಅಂತ ಇದು ಸಾಧ್ಯನ? ಜನರಿಗೆ ಮಂಡ್ಯದವರಿಗೆ ಸುಳ್ಳು ಹೇಳ್ತಕ್ಕಂಥ ನಿಲ್ಲಿಸ್ಬೇಕು. ಏನು ಮಾಡಬಹುದನ್ನಾಗ ಬರೀ ಟೀಕೆ ಮಾಡೋದು. ನಾನು ಚಲುವರಾಯ ಸ್ವಾಮಿ ಸ್ನೇಹಿತ ಅಂದ್ರೆ ಒಬ್ಬ ಅಂದ್ರೆ ಇನ್ನೊಬ್ಬ ಸ್ನೇಹಿತ ಅಂತ ಅನ್ನಬೇಡ ಅಂತ ದುರಾದೃಷ್ಟ ಅಂತ ನಾನು ಸ್ನೇಹ ಮಾಡಿದ್ದು. ಒಂದೇ ಒಂದು ಮಾತು ಕೇಳ್ತೀನಿ, ನೀವಾದ್ರೂ ಕೇಳಿ, ಅವರಾದ್ರೂ ಕೇಳಿ. ನಾನು ಯಾರು ಪ್ರಮಾಣ ಮಾಡಿ ಅಂತ ಹೇಳಕ್ ಬರಲ್ಲ. ನನ್ನ ಹತ್ರದ ಯಾವತ್ತು ಪದ್ಧತಿಯನ್ನ ಬೆಳೆಸ್ಕೊಂಡಿಲ್ಲ. ದೇವೇಗೌಡರು ಇವರನ್ನ ಸೀದಾ ಮನೆಗೆ ಬರ್ಬೇಕು ಅಂತ ಉಪಮುಖ್ಯಮಂತ್ರಿ ನಮ್ಮ MP ಪ್ರಕಾಶ್ ಸತ್ತೋಗಿದ್ದಾರೆ ಪಾಪ ಎಲ್ಲ. ಉಪಮುಖ್ಯಮಂತ್ರಿ ಇದ್ದವ್ರನ್ನ ನಾವು ರಾಜೀನಾಮೆ ತಗೊಂಡು ಕೊಡಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇವ್ರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಘೋಷಣೆ ಮಾಡೋ ಸಂದರ್ಭದಲ್ಲಿ ಜಮೀರ್ ಗೆಸ್ಟ್ ಹೌಸ್ ಇಂದ ನೇರವಾಗಿ ಬಸ್ ನನ್ನ ಮನೆಗೆ ಬರ್ಬೇಕು ಅಂತ ದೇವೇಗೌಡರು ಆದೇಶ ಮಾಡಿದಾಗ ಇವ್ರು ಗೊತ್ತಿಲ್ಲದಂಗೆ ಸೀದಾ ಗವರ್ನರ್ ಆಫೀಸ್ಗೆ ಹೋಗಿ ಮಾಡಿದ್ವಲ್ಲ, ಅದೊಂದು ಪತ್ರ ಹೇಳಕ್ ಹೇಳಿ ಇವರಿಗೆ. ನಾವು ಅಷ್ಟು ಸುಲಭವಾಗಿ ಇವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಲಿಲ್ಲ. ಅವತ್ತು 39 ಜನ ಪ್ರತಿಯೊಬ್ಬರು ಜೀವನ ಪರ ಇಟ್ಟು ಅವತ್ತು ನಮ್ಮ ಎಲ್ಲ ಶಾಸಕರು ಇವ್ರ ಜೊತೆ ನಿಂತ್ಕೊಂಡಿದ್ದು. ಅದರಲ್ಲಿ ನಾನು ಟೀಮ್ ಆಗಿದ್ದೋ, ಇನ್ನೊಬ್ಬ ಟೀಮ್ ಲೀಡ್ರೋ ಅದು ಪ್ರಶ್ನೆ ಇಲ್ಲ. ಒಬ್ಬರಿಗೆ ಸಹಾಯ ಮಾಡಿದವರು, ಕೃತಜ್ಞತೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಈ ಜಿಲ್ಲೆನಲ್ಲಿ ಲೋಕಸಭಾ ಸದಸ್ಯರಾಗಿ ಜನ ಓಟ್ ಕೊಡಿ ಸುಳ್ಳನ್ನು ಹೇಳೋದು ಬಿಟ್ಟು ಏನಾದ್ರು ಇದ್ರೆ ಅವ್ರಿಗೆ ಕೇಳಿ. ನಮ್ಮ ಚಂದ್ರು ಕುಟುಂಬ ರಾಜಕೀಯದಲ್ಲಿ ಬಹಳ ವರ್ಷದಿಂದ ಗುರುತಿಸ್ಕೊಂಡು ಎಲೆ ಮನೆ ಕಾಯ್ತಾನ ಹಿಂದೆ ಮುಂದೆ ಕೆಲಸ ಮಾಡ್ತಿದ್ರು. ಇವತ್ತು ನೇರವಾಗಿ ಚುನಾವಣೆ ಆಗಿದೆ. ಅವ್ರ ಅಣ್ಣ 10 ವರ್ಷದಿಂದ ಗೌರಬಿದ್ದೂರಲ್ಲಿ ಹೋರಾಟ ಮಾಡಿ 2 ನ್ಯಾಷನಲ್ ಪಾರ್ಟಿ ಪ್ರಬಲವಾಗಿದ್ದಂತ ಕಡೆ ಒಂದು ಶಾಸಕರಾಗಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋದು ಅಷ್ಟು ಸುಲಭ. ಅವ್ರ ಸೇವೆ, ಅವರ ಸರ್ವಿಸ್ ಇವತ್ತು ಅವ್ರನ್ನ ಶಾಸಕರಾಗಿ ಮಾಡ್ಲಿಕ್ಕೆ ಸಾಧ್ಯ. ಗೌರಬಿದ್ದೂರಲ್ಲಿ ಸೊ ಅಂತ ಒಂದು ಜೊತೆಗೆ ಅವರು ಅತ್ಯಂತ ರಾಜಕೀಯ ಸ್ವತಂತ್ರದಿಂದ ಹೋರಾಟ ಮಾಡಿದಂತ ಬಚ್ಚೇಗೌಡರ ಫ್ಯಾಮಿಲಿ ಅವರ ಸ್ವಂತ ಅಡಿಮೆ. ಅವರೇನು ರಾಜಕೀಯದಿಂದಲೇ ಗೊತ್ತಿಲ್ಲದೆ ಇರೋದಲ್ಲ.
ಮತ್ತು ಅವರು ಇಲ್ಲಿವರೆಗೆ ಎಲ್ಲಾ ರೀತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಇವತ್ತು ಉದ್ಯಮಿಯಾಗಿ ಸಾಕಷ್ಟು ಒಂದು ಹಂತಕ್ಕೆ ಬಂದಿದ್ದಾರೆ. ಮಕ್ಕಳು ಜೋರಾನ ನೋಡ್ಕೊತಾರೆ, ನಾನು ನಿಮ್ ಜೊತೆ ನಿಂತ್ಕೊಂಡು ಜನರ ಜೊತೆ ಸೇವೆ ಮಾಡ್ತೀನಿ ಅಂತ ಬಂದಿದ್ದಾರೆ. ಅದರಿಂದ ಅವರಿಗೆ ಯಾವುದೇ ತರದ ಹಿಂದೆ ಮುಂದೆ ನಾನು ದುಡ್ಡು ಮಾಡಬೇಕು, ಇನ್ನೊಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರಲಿಲ್ಲ. ಪರಿಪೂರ್ಣವಾಗಿ ಈ ಜಿಲ್ಲೆ ಲೋಕಸಭಾ ಕ್ಷೇತ್ರದ ಜನರ ಜೊತೆ ಬೆರೆತು ನಾನು ಸೇವೆ ಮಾಡಬೇಕು ನನ್ನ ಜೊತೆ ಬಂದಿದ್ದಾರೆ. ಹಾಗಾಗಿ ಇವೆಲ್ಲ ಕಾರಣಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಸಿಟಿಗೆ ರವಿಯವರು ಒಂದು ಕಾನ್ಸೆಪ್ಟ್ ಕಂಡಿದ್ದಾರೆ. ಅವರಿಗೆ ಕೊನೆ ಪಕ್ಷ ಈ 5 ವರ್ಷದಲ್ಲಿ 300ರಿಂದ 500 ಕೋಟಿಯನ್ನ ಈ 5 ವರ್ಷದಲ್ಲಿ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ನಗರಕ್ಕೆ ಕೊಟ್ಟು ಅಭಿವೃದ್ಧಿ ಮಾಡಬೇಕು ಅಂತ. ಅದಕ್ಕೆಲ್ಲ ನಮ್ಮ ಸಹಕಾರ ಇರುತ್ತೆ, ಸರ್ಕಾರ ಸಹಕಾರ ಇರುತ್ತೆ. ದಯಮಾಡಿ ಮಂಡ್ಯ ಜಿಲ್ಲೆಯ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ನಾಳೆ ನಡೀತಕ್ಕಂಥ ಒಂದು ಗ್ಯಾರಂಟಿ, ಮುಂದೆ ಬರುವ ಗ್ಯಾರಂಟಿ, ಅಭಿವೃದ್ಧಿ, ಹೇಮಾವತಿ ಮತ್ತು ರಿಸಿ ಅಚ್ಚುಕಟ್ಟಿನ ನಾಲಾ ಅಭಿವೃದ್ಧಿ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ಗೆ ಮತ ಹಾಕಬೇಕು ಅಂತೇಳಿ ನಮ್ಮ ಮೂಲಕ ಈ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರನ್ನು ವಿನಂತಿ ಮಾಡ್ತೀವಿ. ಸ್ವಲ್ಪ ರಿಕ್ವೆಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಒಂದು, ಈ ರಾಷ್ಟ್ರದ ವಿಚಾರ ಒಂದು ಕಡೆ ಆದರೆ ಮಂಡ್ಯ ಜಿಲ್ಲೆಯ ಲೋಕಸಭಾ ಚುನಾವಣೆ ಅತ್ಯಂತ ಪ್ರಮುಖವಾದಂಥ ಒಂದು ಚುನಾವಣಾ ನಡೀತಾ ಇರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ರಾಜ್ಯದಲ್ಲಿ ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಏನು ಭರವಸೆಯನ್ನ ಕೊಟ್ಟಾಗ ಜನ ನಂಬಿ ಓಟ್ ಹಾಕಿದ್ರು, ಈಗ ಆ ಭರವಸೆಯನ್ನ ಈಡೇರಿಸಿದ್ದೀವಿ. ನಿಮಗೆ ಗೊತ್ತಿರುತ್ತೆ ಅಂತ ಕಾಣುತ್ತೆ, KR ನಗರದಲ್ಲಿ ಕುಮಾರಸ್ವಾಮಿ ಅವರು ಯಾವುದೋ ಬಿರುಸಿನಲ್ಲಿ ಹೇಳಿದ್ರು, ಚುನಾವಣೆ ಏನು ಹೇಳಿದರೆ ಕುಮಾರಸ್ವಾಮಿ ಅವರು KR ನಗರದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ನೀಡಿರುವ 5 ಗ್ಯಾರಂಟಿಗಳನ್ನು ನಿಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ. ಮೇಡಮ್ ಹೇಳಿದರು. ಈ ಒಂದು ವಿಚಾರವನ್ನ ಅವರ ಮನಸ್ಥಿತಿ ಏನಿದೆ ಅನ್ನೋದನ್ನ ನಮ್ಮ ಜನರಿಗೆ ಅರ್ಥ ಮಾಡ್ತಕ್ಕಂಥದಕ್ಕೆ ನೀವು ಸಾಧ್ಯ, ನಾವು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ದೀವಿ. ಮೊನ್ನೆ ಮಹಿಳೆಯರು ದಾರಿ ತಪ್ತಾರೆ ಅಂತ ಹೇಳಿದ್ರು ಈ ಗ್ಯಾರಂಟಿಗಳಿಂದ. ಅದ್ರ ಹಿಂದೆ ಅಸೆಂಬ್ಲಿನಲ್ಲಿ ಅಲ್ಲಿ ಇಲ್ಲಿ ಸಾಕಷ್ಟು ಬಿಜೆಪಿ ಮತ್ತು ಜನತಾದಳರು ಇದರಿಂದ ಆರ್ಥಿಕ ಹೊರೆ ಆಗುತ್ತೆ, ಈ ಗ್ಯಾರಂಟಿಯನ್ನ ಕೊಡಬಾರ್ದಾಗಿತ್ತು ಅಂತ ಹೇಳಿದ್ರು. ಈಗ ಚುನಾವಣೆ ಪ್ರಚಾರದಲ್ಲೂ ಬಂದು ನೇರವಾಗಿ ಚುನಾವಣಾ ಸಾರ್ವಜನಿಕ ಸಭೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಿಲ್ಲಿಸ್ತೀವಿ ಅನ್ನೋದನ್ನ ಹೇಳ್ತಾರೆ ಅಂತ ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಒಬ್ಬ ಮಂತ್ರಿಯಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಜನತಾದಳರು ಬಿಜೆಪಿಯರು ತಿಪ್ಪರ್ಲಾಗ ಹಾಕೋದು, 3 ಪಲ್ಟಿ ಹೊಡೆದು, ಯಾವ ಕೋರ್ಟ್ ಮುಂದೆ ಹೋದ್ರು, ದಾವ ಹಾಕಿದ್ರು, ಈ 5 ಗ್ಯಾರಂಟಿಯನ್ನು ನಿಲ್ಲಿಸಲಿಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಸೋಲ್ತೀವಿ ಅನ್ನೋ ಹತಾಶದಿಂದ ಇವತ್ತು ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ 28 ಗೆಲ್ತೀವಿ ಅಂತ ಏನು ಭ್ರಮೆಯಲ್ಲಿ ಮುಳುಗಿದ್ರು, ಇದನ್ನ ಬಹುಶಃ ಅವರಿಗೆ ಭಯ ಬಂತು. 15 ಮೇಲೆ ಇವತ್ತು ಕಾಂಗ್ರೆಸ್ ಗೆಲುವು ಅನ್ನೋ ಒಂದು ಸಮೀಕ್ಷೆಯ ವರದಿ ಆದಾದ ಮೇಲೆ ಇವತ್ತು ಈ ಥರದ್ದೆಲ್ಲ ಮಾತನಾಡ್ತಾ ಇದ್ದಾರೆ. ಅವ್ರು ಏನಾರ ಮಾತಾಡಲಿ, ನಾವು ಯಾವುದೇ ಕಾರಣಕ್ಕೆ ಯಾವುದೇ ಸನ್ನಿವೇಶ ಬಂದ್ರೆ ಈ 5 ವರ್ಷ ನಾವು ಸಂಪೂರ್ಣವಾಗಿ ಈ ಗ್ಯಾರಂಟಿಯನ್ನು ನಡೆಸ್ತೀವಿ. ಅದ್ರ ಜೊತೆಗೆ ಕೇಂದ್ರದಲ್ಲಿ ಅಂಡರ್ ಕರೆಂಟ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ನಮ್ಮ ಸರ್ಕಾರ ರಚನೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದೇ ಇದು ದಲಿತರು ಕಾಂಗ್ರೆಸ್ನ ತರಬೇಕು ಅಂತಿರ್ತಕ್ಕಂಥದ್ದು, ಹಿಂದುಳಿದವರು ಕಾಂಗ್ರೆಸ್ ತರಬೇಕು ಅಂತಿದ್ದು, ಮುಂದುವರೆದಂಥ ಎಲ್ಲ ಜನರು ಸಹ ಈ ಆಡಳಿತ ಸಾಕು ಅನ್ನುವಷ್ಟು ಮಟ್ಟಕ್ಕೆ ಬೇಸತ್ತಿದ್ದಾರೆ. ಎಲ್ಲ ವರ್ಗದಲ್ಲೂ ಸಹ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಮತ್ತು ಮೋದಿ ಸರ್ಕಾರವನ್ನು ತಿರಸ್ಕರಿಸ್ತಕ್ಕಂಥದ್ದು ಅನಿವಾರ್ಯ ಪರಿಸ್ಥಿತಿ ಅನ್ನೋದು ಅರ್ಥ ಆಗಿದೆ. ಅದು ಟ್ಯಾಕ್ಸೇಷನ್ ವಿಚಾರ ಇರ್ಬೋದು, GST ವಿಚಾರ ಇರ್ಬೋದು, ಕರ್ನಾಟಕ ಒಂದೇ ಅಲ್ಲ ಅನೇಕ. ಸೊ ಇವತ್ತೇನು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು, ಅದನ್ನು ಕೊಡಲಿಲ್ಲ. ಇವತ್ತೇನು ಬ್ಲ್ಯಾಕ್ ಮನಿಯನ್ನು ತಂದು 15 ಲಕ್ಷ ಅಕೌಂಟ್ ಕೊಡ್ತೀನಿ ಅಂದರು, ಕನಿಷ್ಠ ಬ್ಲ್ಯಾಕ್ ಮನಿ ತೆಗೆಯುವಂಥ ಪ್ರಯತ್ನ ಮಾಡಲಿಲ್ಲ ಅವರು. ಸೊ ಭಾಳ ಚೆನ್ನಾಗಿ ಟೂರ್ ಮಾಡ್ಕೊಂಡು 10 ವರ್ಷ ಅಮೆರಿಕ, ಲಂಡನ್, UK
ಇದನ್ನು ಓಡಾಡಿಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಮ್ಮ ರಾಷ್ಟ್ರದ ಜನ ಇವರನ್ನ ಹೇಗೆ ತೆಲಂಗಾಣದಲ್ಲಿ ರಿಸಲ್ಟ್ ಬರದೇ ಇಲ್ಲ ಅನ್ನೋದನ್ನ ರೇವಂತ್ ರೆಡ್ಡಿಯನ್ನು ಮುಖ್ಯಮಂತ್ರಿಯಾಗಿ ಜನ ಆಶೀರ್ವಾದ ಮಾಡಿದ್ರು, ಅದೇ ರೀತಿ ಇವತ್ತು ಬಿಜೆಪಿಯನ್ನು ಸೋಲಿಸಿ UPA ಗೌರ್ಮೆಂಟ್ ಅನ್ನು ತರ್ತಕ್ಕಂಥದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಇವರ ಕನಸು ಯಾವುದೇ ಕಾರಣಕ್ಕೆ ಆಗಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಮಂಡ್ಯದಲ್ಲಿ ಮೊನ್ನೆ ಯಾರೋ ಹೇಳಿದ್ದಾರೆ, ನನಗೆ ಪಾಪ ಪಾಂಡವಪುರ ಮುಂದಕ್ಕೆ ಎಷ್ಟರ ಮಟ್ಟಿಗೆ ಈ ಜಿಲ್ಲೆನಲ್ಲಿ ಆಡಳಿತ ಮಾಡಿದ್ರು ನನಗೆ ಗೊತ್ತಿಲ್ಲ. 14 ತಿಂಗಳು ಅವ್ರನ್ನೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಮಂಡ್ಯದ ಪ್ರಣಾಳಿಕೆ ಅದ್ರ ಬಗ್ಗೆ ಬಹಳ ಲಘುವಾಗಿ ಮಾತಾಡಿದ್ರು. ಮಂಡ್ಯದ ಅಭಿವೃದ್ಧಿ ಗೊತ್ತಿದ್ದಿರ್ತಾರೆ, ಪಾಪ ಅವರು ಅದರ ಬಗ್ಗೆ ಗೌರವಿಸೋಕೆ ಸಾಧ್ಯ. ಮಂಡ್ಯ ಜನರ ಸಮಸ್ಯೆ ಸ್ಪಂದಿಸ್ತಕ್ಕಂಥ ಯಾವುದಾದ್ರು ಒಂದು ದಿವಸ ಅವರು ಈ ಜಿಲ್ಲೆಯ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡಿರ್ತಾನೆ. ಸೊ ಅದರಿಂದ ಮಂಡ್ಯದಲ್ಲಿ ನಾವೇನು 7 ಜನ ಇವತ್ತು ಶಾಸಕರು MLCಗಳು ಎಲ್ಲರೂ ಕೂತ್ಕೊಂಡು ಮಂಡ್ಯದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡ್ವಿ. ಅದನ್ನು ಈ 3-4 ವರ್ಷದಲ್ಲಿ 100ಕ್ಕೆ 100ರಷ್ಟು ನಾವು ಜಾರಿಗೊಳಿಸ್ತೀವಿ. ಮತ್ತು ಯಾವುದೇ ಕಾರಣಕ್ಕೆ ಹಿಂದೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಶುಗರ್ ಫ್ಯಾಕ್ಟ್ರಿ 100ಕ್ಕೆ 100 ಪ್ರಾರಂಭ ಮಾಡಿ ಕಂಪ್ಲೀಟು ಸಹ ಇದೇ ಅವಧಿನಲ್ಲಿ ಈ 5 ವರ್ಷ ಅವಧಿನಲ್ಲಿ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತೀವಿ. ಕೃಷಿ ವಿಶ್ವವಿದ್ಯಾನಿಲಯ 100ಕ್ಕೆ 100ರಷ್ಟು 2 ವರ್ಷದೊಳಗಡೆ ಕೃಷಿ ವಿಶ್ವವಿದ್ಯಾಲಯ ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಅದರಿಂದ ಈ ಜಿಲ್ಲೆಯ 3-4 ಜಿಲ್ಲೆ ಏನಿದೆ, ಚಾಮರಾಜನಗರ, ಮೈಸೂರು, ಹಾಸನ, ಕೊಡಗು, ಮಂಡ್ಯ, ಈ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸಂಶೋಧನೆಯನ್ನು ಮಾಡೋದ್ರ ಮೂಲಕ ನಾವು ಕೃಷಿ ವಿಶ್ವವಿದ್ಯಾಲಯ ಉಪಯೋಗವನ್ನು ರಾಜ್ಯಕ್ಕೆ ಸಮರ್ಪಿಸ್ತೀವಿ. ಇದರ ಜೊತೆಗೆ ನೀರಾವರಿ ಯೋಜನೆ ಇಲ್ಲಿವರೆಗೆ ನಾಗೇಗೌಡರ ಕಾಲದಿಂದನೂ ಆಧುನೀಕರಣ ಅಲ್ಲಲ್ಲೇ ಆಗ್ಲಿಕ್ಕೆ ಹೋಗಿ ನಿಂತು ಹಾಳಾಗಿದ್ದು ಸತ್ಯ. ಈಗ ಸಂಪೂರ್ಣ ಆಧುನೀಕರಣವನ್ನು, ಅದು ಹೇಮಾವತಿ ಇರ್ಬೋದು, KR-ಪೇಟೆ, ನಾಗನಗರ, ಪಾಂಡವಪುರ, ಸ್ವಲ್ಪ ಮಟ್ಟಿಗೆ ಮಂಡ್ಯ, ಹೊಸವಾಡ ಬರುತ್ತೆ. ಉಳಿದಿರ್ತಕ್ಕಂಥದ್ದು BCH ಪೇಟೆ, ಶ್ರೀರಂಗಪಟ್ಟಣ, ಪಾಂಡವಪುರ, ಮಂಡ್ಯ, ಮದ್ದೂರು, ಮಳವಳ್ಳಿ ಇಷ್ಟು. ಸೊ 2 KRS ಮತ್ತು ಹೇಮಾವತಿ ನಾಲಾ ಅಭಿವೃದ್ಧೀಕರಣ ಆಧುನೀಕರಣವನ್ನು ಸಂಪೂರ್ಣವಾಗಿ ಯಾವುದೇ ಒಂದು ಉಪಕಾಲುವೆಯನ್ನು ಬಿಡದೇ ರೀತಿಯಲ್ಲಿ ಮಾಡಿ 50 ವರ್ಷ ನೀರು ಡ್ಯಾಮ್ನಲ್ಲಿ ಬಿಟ್ಟರೆ 2 ದಿವಸದೊಳಗಡೆ ಥೈಲ್ಯಾಂಡ್ಗೆ ಹೋಗ್ಬೇಕು, 2 ದಿವಸದೊಳಗಡೆ ಥೈಲ್ಯಾಂಡ್ಗೆ ಹೋಗ್ಬೇಕು, ಆ ರೀತಿ ಮಾಡ್ತೀವಿ. ಇವತ್ತು ಮಳವಳ್ಳಿಯ ಮತ್ತು ಮದ್ದೂರು ತಾಲೂಕಿನ ಕೆಲವರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೆಲ್ಲ ಸ್ಯಾಂಕ್ಷನ್ ಮಾಡಿದ್ದು. ಕುಮಾರಸ್ವಾಮಿ ಅವರೆಲ್ಲ 2008 ಮುಖ್ಯಮಂತ್ರಿ ಇದ್ದವರು ಯಡಿಯೂರಪ್ಪನವರು 2008-9ರಲ್ಲಿ ಈ ಒಂದು ಏನು ಕಾಲುವೆ ಕೆಲಸ ನಡೀತಾ ಇದೆ ಪಾಂಡವಪುರ KRS ಇಂದ ಅದನ್ನು ಸ್ಯಾಂಕ್ಷನ್ ಮಾಡಿದ್ದು ಯಡಿಯೂರಪ್ಪನವರು. ಇವತ್ತು ಅತ್ಯಂತ ಅದರ ಅವಶ್ಯಕತೆ ಏನಂದ್ರೆ ಥೈಲ್ಯಾಂಡ್ಗೆ ಆ ಕೆಲಸ ಕಂಪ್ಲೀಟ್ ಆದರೆ ಥೈಲ್ಯಾಂಡ್ಗೆ ನೀರು ಬಹಳ ಸುಲಭವಾಗಿ ಹೋಗುತ್ತೆ. ಆ ಕಾರಣದಿಂದ ನಾವು ಮೊದಲೇ ತೀರ್ಮಾನ ಮಾಡಿದ್ದು ಈ ಬೆಳೆಗೆ ನೀರು ಕೊಡಕ್ಕಾಗಲ್ಲ ಅಂತ. ಜನನು ಪಾಂಪ್ಲೆಟ್ ಆಗ್ತಿದ್ದು, ಜಿಲ್ಲಾಡಳಿತನು ತೀರ್ಮಾನವನ್ನು ತಗೊಂಡಿತ್ತು. ಇವಾಗ ಮಧ್ಯದಲ್ಲಿ ಅದನ್ನ ಮಿಸ್ಗೈಡ್ ಮಾಡಿ ಜನರಿಗೆ ತಪ್ಪಾರಿತಿದ್ರೆ ಈ ಕೆಲಸ ಮಾಡೋದ್ರಿಂದ ಸಂಪೂರ್ಣವಾಗಿ ಥೈಲ್ಯಾಂಡ್ವರೆಗೂ ನೀರು ಹೋಗುತ್ತೆ. ಇನ್ನು 50 ವರ್ಷ ತೊಂದರೆ ಆಗಲ್ಲ. ಅದನ್ನ ಸಾರ್ವಜನಿಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅಂತ. ಇವರು ಏನೇ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ನೀರನ್ನ ಬಿಡ್ತಾ ಇಲ್ಲ ಅಂತ. ಈಗ ಬೈ ಚಾನ್ಸ್ ಆ ಕೆಲಸನ ಇವತ್ತೇ ನಿಲ್ಲಿಸ್ಬಿಟ್ಟು ನೀರು ಬಿಟ್ಟು ಅಂತ ಇಟ್ಕೊಳ್ಳಿ, 1-4 ದಿವಸ ನೀರು ಬಿಡ್ಬೋದು ದನಕರುಗಳಿಗೆ ಉಪಯೋಗಿಸುವಂತ ರೀತಿಯಲ್ಲಿ. ಥೈಲ್ಯಾಂಡ್ಗೆ ಹೋಗ್ಬೇಕು ಅಂದ್ರೆ ಕನಿಷ್ಠ 20-30 ದಿವಸ ನೀರು ಬೇಕು, ಎವಾಪರೇಷನ್ ಆಗುತ್ತೆ. ಸೊ ಅದನ್ನೂ ಆಗಲ್ಲ, ಇದನ್ನೂ ಆಗಲ್ಲ. ಎಲ್ಲಾ ತರದ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನನ್ನ ಮಳವಳ್ಳಿ ಮತ್ತು ಮದ್ದೂರು ತಾಲೂಕಿನ ಮತ್ತು ಮಂಡ್ಯ ತಾಲೂಕಿನ ಕೆಲವು ಭಾಗ ಕೊಪ್ಪ ಏನ್ ಥೈಲ್ಯಾಂಡಲ್ಲಿ ಇವತ್ತು ಶ್ರೀರಂಗಪಟ್ಟಣ ಮತ್ತು ಪಾಂಡವಪುರದವರು ಕೆಲಸ ಆಗ್ತಾ ಇರೋ ಸೂಕ್ತ ಮುಂದೆ ನಮ್ಗೆ ಅನುಕೂಲ ಆಗುತ್ತೆ ಅಂತಾರೆ. ಇವರಿಗೆ ಒಂದು ಸ್ವಲ್ಪ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಅವರಿಗೆ ವಿನಂತಿ ಮಾಡ್ತೀನಿ, ಸ್ವಲ್ಪ ದಿವಸ ದಯಮಾಡಿ ತಾವು ಸಹಕರಿಸಬೇಕು ಅಂತ. ಇದರ ಜೊತೆಗೆ ಮಾನ್ಯ ಕುಮಾರಸ್ವಾಮಿ ಅವರು ನಿನ್ನೆ ಯಾರು ಹೇಳ್ತೀವಿ ನಮ್ಮ